ಡಾಲಾಯ್ತ್ ಅವರ ಸಾರಥ್ಯದಲ್ಲಿ ದಿ ಫ್ರೈಡೆ ಟೈಮ್ಸ್ ನ್ಯೂಸ್. ಬೆಂಗಳೂರಿನಲ್ಲಿ ವೃತ್ತಿನಿರತ ಛಾಯಾಗ್ರಾಹಕನ ಮೇಲೆ ಹಲ್ಲೆ ನಡೆಸಿದ ಪುಂಡರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಆಗ್ರಹಿಸಿ ಮನವಿ. ಜಿಲ್ಲಾ ಛಾಯಾಗ್ರಾಹಕರ ಕ್ಷೇಮಾಭಿವೃದ್ಧಿ ಹಾಗೂ ವಿವಿಧ ದೇಶಗಳ ಸಂಘದ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಸೇರಿಕೊಂಡು ಮನವಿ ಪತ್ರವನ್ನು ಅಪರ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದರು. ಬೆಂಗಳೂರಿನ ಶಿವಾಜಿನಗರದ ಶಮ್ಸ್ ಕಲ್ಯಾಣ ಮಂಟಪದಲ್ಲಿ ನಡೆಯುತ್ತಿದ್ದ ಮದುವೆ ಸಮಾರಂಭವೊಂದರ ವಿಡಿಯೋ ಶೂಟಿಂಗ್ಗೆ ಹೋಗಿದ್ದ ಛಾಯಾಗ್ರಾಹಕನ ಮೇಲೆ ಕ್ಷುಲ್ಲಕ ಕಾರಣಕ್ಕೆ ಮದುವೆ ಸಮಾರಂಭದಲ್ಲಿದ್ದ ಕೆಲ ಪುಂಡರು ಹಲ್ಲೆ ನಡೆಸಿ ಗಾಯಗೊಳಿಸಿರುವುದು ಖಂಡನೀಯ. ಹೊಟ್ಟೆಪಾಡಿಗಾಗಿ ವಿಡಿಯೋ ಶೂಟಿಂಗ್ ಮಾಡುವ ಛಾಯಾಗ್ರಾಹಕನ ಮೇಲೆ ಹಲ್ಲೆ ಮಾಡಿರುವುದು ಅಮಾನವೀಯ ಘಟನೆ ಇದಾಗಿದ್ದು, ಇದರಿಂದಾಗಿ ಛಾಯಾಗ್ರಾಹಕರಿಗೆ ಯಾವುದೇ ರಕ್ಷಣೆ ಇಲ್ಲ ಎನ್ನುವುದು ಸಾಬೀತಾಗಿದೆ. ಛಾಯಾಗ್ರಾಹಕರ ಮೇಲೆ ಹಲ್ಲೆ ಮಾಡತಕ್ಕಂತ ಗುಂಡಾಡಿಗೆ ಛಾಯಾಗ್ರಾಹಕರ ಮೇಲೆ ಗುಂಡಾ ದೌರ್ಜನ್ಯ ತೋರಿದ ಗುಂಡಾಡಿಗೆ ಈ ಬಗ್ಗೆ ರಾಜ್ಯ ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷರು ಹಲ್ಲೆ ನಡೆಸಿದವರ ಮೇಲೆ ಪೊಲೀಸರಿಗೆ ದೂರು ನೀಡಿರುತ್ತಾರೆ. ಈ ಪ್ರಕರಣವನ್ನು ಮಾನ್ಯ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಹಲ್ಲೆ ನಡೆಸಿದವರನ್ನ ಕೂಡಲೇ ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕು. ವೃತ್ತಿನಿರತ ಛಾಯಾಗ್ರಾಹಕರಿಗೆ ಸೂಕ್ತ ರಕ್ಷಣೆ ದೊರೆಯಬೇಕು. ಹಲ್ಲೆಗೊಳಗಾಗಿರುವ ಛಾಯಾಗ್ರಾಹಕನಿಗೆ ಸರ್ಕಾರ ಪರಿಹಾರವನ್ನು ನೀಡಬೇಕು. ಇಂತಹ ಪ್ರಕರಣಗಳು ರಾಜ್ಯದಲ್ಲಿ ಮರುಕಳಿಸದಂತೆ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಈ ಮೂಲಕ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಗದಗ ಜಿಲ್ಲಾ ಛಾಯಾಗ್ರಾಹಕರ ಕ್ಷೇಮಾಭಿವೃದ್ಧಿ ಹಾಗೂ ವಿವಿಧೋದ್ದೇಶ ಸಂಘಗಳ ಜಿಲ್ಲಾಧ್ಯಕ್ಷ ಪವನ್ ಮೆಹರ್ವಾಡೆ, ಪ್ರಭಾರ ಕಾರ್ಯದರ್ಶಿ ಮಹದೇವಗೌಡ ಸಂಕನಗೌಡ್ರ, ಚನ್ನಪ್ಪ ಬ್ಯಾಹಟ್ಟಿ, ರಾಜು ಬಾಕ್ಲೆ, ವಿನಾಯಕ್ ಕರಾಬ್ದಿನ್ನಿ, ಸಂತೋಷ್ ನಾವಳ್ಳಿ, ಕೊಟ್ರೇಶ್ ಕುಂದ್ರಳ್ಳಿ, ಕುಮಾರ್ ನಾಗ್ನೂರ್, ಶರಣು ಉಪ್ಪಿನ್, ಎಂಎಸ್ ಸಂಕನಗೌಡ್ರ, ಸಂತೋಷ್ ಗುಕಾವಿ, ಮುತ್ತು ಹುಲಕೋಟಿ, ಪ್ರಕಾಶ್ ವಸ್ತ್ರದ್, ರಾಮು ವಗ್ಗಿ, ವಿಶಾಲ್ ವಿಡಿಯೋ, ರಾಮು ಫೋಟೋ, ಪುಟ್ರಾಜ್ ಸ್ಟುಡಿಯೋ, ಕೊಟ್ರೇಶ್ ಅಕ್ಕಿ, ಪ್ರಜ್ವಲ್ ಸ್ಥಾವರದ್, ದೇವ್ ಪವಾರ್, ನಾರಾಯಣ್ ಮಿಸ್ಕಿನ್, ಗಣೇಶ್ ಪವಾರ್, ರಾಮಚಂದ್ರ ಸಾ ಶಿದ್ಲಿಂಗ್, ವೈಜನಾಥ್ ಕೌತಾಳ್, ಗುರು ಬಾಕ್ಳೆ, ಚೇತನ್ ಧೂಳ, ಶಿವಾನಂದ್ ಬನಟ್ಟಿ, ಮಾಣಿಕ್ ಪವಾರ್, ರವಿ ಬಳಿಗೇರ್, ಡಿಎಂ ನಲೂಡಿ ಸೇರಿದಂತೆ ಇತರರು ಇದ್ದರು. ಬೆಂಗಳೂರಿನ ಶಿವಾಜಿನಗರದಲ್ಲಿ ಕಲ್ಯಾಣ ಮಂಟಪವೊಂದರಲ್ಲಿ ವೃತ್ತಿನಿರತ ಛಾಯಾಗ್ರಾಹಕನ ಮೇಲೆ ಕ್ಷುಲ್ಲಕ ಕಾರಣಕ್ಕೆ ಅಲ್ಲಿನ ಆ ಮದುವೆ ಸಮಾರಂಭದಲ್ಲಿ ಭಾಗಿಯಾದಂಥ ಪುಂಡರು ಅವನ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸಿದ್ದಾರೆ. ಈ ಹಲ್ಲೆ ನಡಿಬಾರದು ಛಾಯಾಗ್ರಾಹಕನ ಮೇಲೆ. ಹಾಗಾಗಿ ಆ ಹಲ್ಲೆಕೋರರನ್ನ ಇವತ್ತಿನ ಕರ್ನಾಟಕ ಸರ್ಕಾರ ಮತ್ತೆ ಗೃಹ ಮಂತ್ರಿಗಳು ಇದರ ಬಗ್ಗೆ ಪರಿಶೀಲಿಸಿ ಆ ಹಲ್ಲೆ ಮಾಡಿರ್ತಕ್ಕಂಥ ಹಲ್ಲೆಕೋರರನ್ನ ಬಂಧಿಸಬೇಕು. ಮತ್ತೆ ಆ ಹಲ್ಲೆಗೊಳಗಾಗಿರ್ತಕ್ಕಂಥ ಛಾಯಾಗ್ರಾಹಕನಿಗೆ ಸೂಕ್ತ ನ್ಯಾಯವನ್ನು ಒದಗಿಸಿಕೊಡ್ಬೇಕಂತೇಳಿ ನಮ್ಮ ಗದಗ ಜಿಲ್ಲೆಯ ಸಮಸ್ತ ಛಾಯಾಗ್ರಾಹಕರು ಸೇರಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮುಟ್ಟಿಸಿದ್ದೀವಿ. ನಾವು ಮತ್ತೊಮ್ಮೆ ಸಂಘದ ವತಿಯಿಂದ ಗದಗ ಜಿಲ್ಲಾ ಛಾಯಾಗ್ರಾಹಕರ ಕ್ಷೇಮಾಭಿವೃದ್ಧಿ ಸಂಘ ವತಿಯಿಂದ ಇವತ್ತು ನಾವು ಆ ಹಲ್ಲೆಗೊಳಗಾಗಿರ್ತಕ್ಕಂಥ ಆ ಛಾಯಾಗ್ರಾಹಕನಿಗೆ ನ್ಯಾಯವನ್ನು ಒದಗಿಸಿಕೊಡ್ಬೇಕು ಅಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಮುಟ್ಟಿಸಿದ್ದೇವೆ. ದಿ ಫ್ರೈಡೆ ಟೈಮ್ಸ್ ನ್ಯೂಸ್ ಗದಗ.